ಐಗುಪ್ತದಲ್ಲಿ ಉಂಟಾದ ಬಾಧೆಗಳು. ಮೋಶೆ ಮತ್ತು ಆರೋನನ ಮಾತನ್ನ ಕೇಳಿ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡದೆ ಫರೋಹ ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡಾಗ ವಿಮೋಚನ ಕಾಂಡ 7ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನ ಓದುವುದಾದರೆ, ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನ ತೋರಿಸುವೆನು. ಫರೋಹನು ನಿಮ್ಮ ಮಾತನ್ನ ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನು ಬಾಧಿಸಿ ಅವರಿಗೆ ಮಹಾ ಶಿಕ್ಷೆಗಳನ್ನ ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ವಿಮೋಚನ ಕಾಂಡ 7ನೇ ಅಧ್ಯಾಯ 9ನೇ ವಚನವನ್ನು ಓದುವುದಾದರೆ, ದೇವರು ಮೋಶೆ ಮತ್ತು ಆರೋನನಿಗೆ ಫರೋಹನು ನಿಮ್ಮ ಮಾತನ್ನ ನಂಬುವಂತೆ ಮಹತ್ ಕಾರ್ಯಗಳನ್ನ ಮಾಡುವಂತೆ ಕೇಳಿದರೆ ನಿಮ್ಮ ಕೈಯಲ್ಲಿರುವ ಕೋಲನ್ನ ಫರೋಹನ ಮುಂದೆ ನೆಲದಲ್ಲಿ ಬೀಸಾಡಿದಾಗ ಅದು ಸರ್ಪವಾಗುವುದು ಎಂದು ದೇವರು ಐಗುಪ್ತರ ಮೇಲೆ ನನ್ನ ಬಾಧೆಗಳನ್ನ ತಂದು ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ತಿಳಿಸಿಕೊಡುವವನಾಗಿದ್ದಾನೆ. ಆದರೆ ಇಲ್ಲಿ ದೇವರು ಐಗುಪ್ತ ದೇಶದಲ್ಲಿ ಈ ಬಾಧೆಗಳನ್ನು ತರುವುದರ ಉದ್ದೇಶವೇನೆಂದರೆ, ಐಗುಪ್ತ ದೇಶದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ದೇವರುಗಳನ್ನು ಮತ್ತು ದೇವತೆಗಳನ್ನ ಮಾಡಿಕೊಂಡು ಆರಾಧಿಸುವವರಾಗಿದ್ದರು. ಆದುದರಿಂದಲೇ ದೇವರು ಫರೋಹ ಮತ್ತು ಆತನ ಮಂತ್ರಗಾರರು, ಜ್ಯೋತಿಷ್ಯರು ಆರಾಧಿಸುವ ಐಗುಪ್ತ ದೇವರುಗಳಿಗೆ ವಿರುದ್ಧವಾಗಿ ಈ ಬಾಧೆಗಳನ್ನು ತರುವವನಾಗಿದ್ದಾನೆ. ಅದನ್ನ ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 12ನೇ ವಚನದಲ್ಲಿ ಓದುವುದಾದರೆ, ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ಈ ಬಾಧೆಗಳನ್ನ ಬರಮಾಡುವುದಕ್ಕಿಂತ ಮೊದಲೇ ದೇವರು ಕಳಿಂಗ ಸರ್ಪ ಫರೋಹನಿಗೆ ಶಕ್ತಿ ಬಲವನ್ನ ನೀಡುತ್ತದೆ ಎಂಬುದಾಗಿ ಐಗುಪ್ತ ಜನರು ಬಲವಾಗಿ ನಂಬಿದ್ದರು. ಆದ್ದರಿಂದಲೇ ವಿಮೋಚನ ಕಾಂಡ 7ನೇ ಅಧ್ಯಾಯ 10ರಿಂದ 12ರ ತನಕ ನಾವು ಓದುವುದಾದರೆ, ಇಲ್ಲಿ ಆರೋನನು ತನ್ನ ಕೋಲನ್ನ ನೆಲದಲ್ಲಿ ಬೀಸಾಡಿದಾಗ ಅದು ಸರ್ಪವಾಯಿತು. ಹಾಗೆ ಫರೋಹನು ಸಹ ತನ್ನ ವಿದ್ವಾಂಸರನ್ನ, ಮಾಟಗಾರರನ್ನ ಕರೆಸಿ ಅದೇ ರೀತಿಯಾಗಿ ಮಾಡುವವನಾಗಿದ್ದಾನೆ. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನ ನುಂಗಿಬಿಟ್ಟಿತು ಎಂಬುದಾಗಿ ತಿಳಿಸುತ್ತದೆ. ಈ ಮೂಲಕವಾಗಿ ದೇವರು ಫರೋಹನಿಗೆ, ನಿಮ್ಮ ಯಾವ ದೇವತೆಗಳು ಅಥವಾ ದೇವರುಗಳು ಅದನ್ನು ಆರಾಧಿಸುವ ಯಾವ ಮಂತ್ರವಾದಿಗಳು, ಜ್ಯೋತಿಷ್ಯರುಗಳಲ್ಲಿ ಬಲವಿಲ್ಲ, ನಾನೇ ಸರ್ವಶಕ್ತನಾದಂಥ ದೇವರು ಎಂಬುದಾಗಿ ತೋರಿಸಿಕೊಡುವವನಾಗಿದ್ದಾನೆ. ಆದದ್ದರಿಂದಲೇ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾದಂಥ ದೇವರು, ಸರ್ವಶಕ್ತನು ಎಂದು ಐಗುಪ್ತದವರೆಲ್ಲರೂ ತಿಳಿದು ರಕ್ಷಣೆ ಹೊಂದುವಂತೆ ಈ ಬಾಧೆಗಳನ್ನ ಐಗುಪ್ತ ದೇಶದ ದೇವರುಗಳಿಗೆ ವಿರುದ್ಧವಾಗಿ ತರುವವನಾಗಿದ್ದಾನೆ. ಅವುಗಳೆಂದರೆ, ಮೊದಲನೆಯದು ನೈಲ್ ನದಿಯ ನೀರು ರಕ್ತವಾದದ್ದು. ಐಗುಪ್ತ ಜನರಿಗೆ ನೀರಿನ ಆಧಾರ ನೈಲ್ ನದಿ ಆಗಿತ್ತು. ಆದರೆ ಹಪಿ ಅಥವಾ ನೀಲುಸ್ ಎನ್ನುವುದು ಪವಿತ್ರ ನದಿಯ ದೇವತೆ ಎಂಬುದಾಗಿ ಆರಾಧಿಸುತ್ತಿದ್ದರು. ಆದುದರಿಂದಲೇ ನಾನೇ ನಿಮಗೆ ನೀರಿಗೆ ಆಧಾರವಾಗಿರುವ ದೇವರು ಎಂದು ಈ ಬಾಧೆಯ ಮೂಲಕವಾಗಿ ತೋರ್ಪಡಿಸುವವನಾಗಿದ್ದಾನೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ದೇವರು ಈ ಎಲ್ಲಾ ಬಾಧೆಗಳನ್ನ ಐಗುಪ್ತರ ಮೇಲೆ ಬರಮಾಡುವವನಾಗಿದ್ದಾನೆ. ಆದರೆ ಗೋಷಾನ್ ಸೀಮೆಯಲ್ಲಿದ್ದ ಇಸ್ರಾಯೇಲ್ ಜನರ ಮೇಲೆ ಈ ಯಾವ ಬಾಧೆಗಳು ಇರಲಿಲ್ಲ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ ಕಪ್ಪೆಗಳಿಂದ ಬಾಧೆ ಉಂಟಾದದ್ದು. ಐಗುಪ್ತದವರು ಕಪ್ಪೆಗಳನ್ನ ಇಕ್ಕೇಟ್ ಎನ್ನುವ ದೇವತೆಯಾಗಿ ಆರಾಧಿಸುವವರಾಗಿದ್ದರು. ಆದುದರಿಂದಲೇ ದೇವರು ಐಗುಪ್ತರ ಮೇಲೆ ಕಪ್ಪೆಗಳ ಬಾಧೆಯನ್ನ ಬರಮಾಡುವವನಾಗಿದ್ದಾನೆ. ಆದರೆ ಫರೋಹನು ಮೋಶೆಯನ್ನ ಕರೆಸಿ, ನೀವು ನಿಮ್ಮ ದೇವರನ್ನ ಆರಾಧಿಸಲು ಕಳಿಸುತ್ತೇನೆ, ಆದರೆ ಈ ಕಪ್ಪೆಗಳಿಂದ ಬಿಡಿಸು ಎಂಬುದಾಗಿ ಕೇಳಿಕೊಳ್ಳುವವನಾಗಿದ್ದಾನೆ. ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿ ಕಪ್ಪೆಗಳ ಬಾಧೆಯಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ಆದರೆ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳುವವನಾಗಿದ್ದಾನೆ. ಮೂರನೆಯದು ಏನುಗಳ ಬಾಧೆ. ಇದು ಸೊಳ್ಳೆಗಳ ಕುಟುಂಬಕ್ಕೆ ಸೇರಿದ್ದಾಗಿದ್ದು ಐಗುಪ್ತರು ಗೀಬಾ ಎನ್ನುವ ಭೂಮಿ ದೇವತೆಯನ್ನ ಆರಾಧಿಸುವವರಾಗಿದ್ದರು. ಆದ್ದರಿಂದಲೇ ವಿಮೋಚನ ಕಾಂಡ 8ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ, ಆರೋನನು ಕೋಲನ್ನ ಹಿಡಿದುಕೊಂಡು ಕೈ ಚಾಚಿ ಭೂಮಿಯ ಧೂಳನ್ನ ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಏನುಗಳು ಬಂದವು ಎಂಬುದಾಗಿ ತಿಳಿಸುತ್ತದೆ. ಆದರೆ ಈ ಒಂದು ಕಾರ್ಯವನ್ನ ಐಗುಪ್ತದ ಮಂತ್ರವಾದಿಗಳು, ಜ್ಯೋತಿಷ್ಯರು ಮಾಡಲಾಗದೆ ವಿಮೋಚನ ಕಾಂಡ 8ನೇ ಅಧ್ಯಾಯ 19ನೇ ವಚನವನ್ನು ಓದುವುದಾದರೆ, ಇದು ದೇವರ ಕೈಕೆಲಸವೇ ಸರಿ ಎಂಬುದಾಗಿ ಹಿಬ್ರಿಯರ ದೇವರೇ ನಿಜವಾದಂಥ ದೇವರು ಎಂಬುದಾಗಿ ಅರಿತುಕೊಳ್ಳುವವರಾಗಿದ್ದಾರೆ. ಆದರೆ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳುವವನಾಗಿದ್ದಾನೆ. ನಾಲ್ಕನೇದಾಗಿ ವಿಷಕರ ಹುಳುಗಳ ಬಾಧೆ. ಐಗುಪ್ತದವರು ಕೆಪೇರ ಅನ್ನುವ ದೇವರನ್ನ ಆರಾಧಿಸುವವರಾಗಿದ್ದರು. ಅದಕ್ಕೆ ವಿರುದ್ಧವಾಗಿ ದೇವರು ಈ ಹುಳುಗಳ ಬಾಧೆಯನ್ನ ತರುವವನಾಗಿದ್ದಾನೆ. ಆದರೆ ಪ್ರತಿ ಸಾರಿಯೂ ಸಹ ಫರೋಹನು ಮೋಶೆ ಆರೋನನನ್ನ ಕರೆಸಿ, ನೀವು ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿ ಈ ಬಾಧೆಗಳಿಂದ ಬಿಡಿಸಿರಿ, ಆಗ ನಾನು ನಿಮ್ಮ ದೇವರನ್ನ ಆರಾಧಿಸಲು ಕಳಿಸುತ್ತೇನೆ ಎಂಬುದಾಗಿ ವಂಚಿಸಿ ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳುವವನಾಗಿದ್ದಾನೆ. ಐದನೆಯದಾಗಿ ದನಗಳಿಗೆ ವ್ಯಾಧಿ ಉಂಟಾದದ್ದು. ಐಗುಪ್ತದವರು ಹಾಟರ್ ಎನ್ನುವ ದೇವರನ್ನ ದನ ಹಸುಗಳ ದೇವರಾಗಿ ಆರಾಧಿಸುವವರಾಗಿದ್ದರು. ಆದ್ದರಿಂದಲೇ ಐಗುಪ್ತರ ದನಗಳು ಈ ಬಾಧೆಗೆ ಒಳಗಾಗಿ ಸಾಯುತ್ತಿದ್ದವು. ಆದರೆ ಇಸ್ರಾಯೇಲರ ದನಗಳು ಸಾಯುತ್ತಿರಲಿಲ್ಲ.
ಈ ಒಂದು ವಿಚಾರವನ್ನ ಫರೋಹನು ಕೇಳಿ ತನ್ನ ಹೃದಯವನ್ನ ಕಠಿಣಪಡಿಸಿಕೊಳ್ಳುವವನಾಗಿದ್ದಾನೆ. ಆರನೇದಾಗಿ, ಐಗುಪ್ತರ ಮನುಷ್ಯರ ಶರೀರದಲ್ಲಿಯೂ ಪ್ರಾಣಿಗಳಲ್ಲಿಯೂ ಹುಣ್ಣು ಬೊಕ್ಕೆ ಉಂಟಾದದ್ದು. ಐಗುಪ್ತದವರು ಐಸಸ್ ಅಥವಾ ಇಮಟಾಪ್ ಎನ್ನುವಂತಹ ಆರೋಗ್ಯ ನೀಡುವ ದೇವರು ಎಂಬುದಾಗಿ ಆರಾಧಿಸುವವರಾಗಿದ್ದರು. ಆದರೆ ಆ ದೇವರು ಈ ಹುಣ್ಣುಗಳಿಂದ ಕಾಪಾಡಲು ಸಾಧ್ಯವಾಗಲಿಲ್ಲ. ಈ ನಿಮಿತ್ತವಾಗಿ ದೇವರು ನಾನೇ ಆರೋಗ್ಯದಾಯಕ ದೇವರು ಎಂಬುದಾಗಿ ತೋರ್ಪಡಿಸುವವನಾಗಿದ್ದಾನೆ. ಆದರೆ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳುವವನಾಗಿದ್ದಾನೆ. ಏಳನೇದಾಗಿ, ವಿಪರೀತವಾದ ಆನೆಕಲ್ಲಿನ ಮಳೆ. ಐಗುಪ್ತದವರು ನಟ್ ಎನ್ನುವ ವಾಯುಮಂಡಲದ ದೇವರಾಗಿ ಆರಾಧಿಸುವವರಾಗಿದ್ದರು. ಆದರೆ ಆಕಾಶದಿಂದ ಸುರಿಯುತ್ತಿರುವ ಆನೆಕಲ್ಲಿನ ಮಳೆಯನ್ನ ಅವರಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಈ ನಿಮಿತ್ತವಾಗಿ ಇಡೀ ಸಂಪೂರ್ಣ ವಾಯುಮಂಡಲವನ್ನ ನಿಯಂತ್ರಿಸುವ ದೇವರು ನಾನೇ ಎಂಬುದಾಗಿ ಅವರಿಗೆ ತೋರ್ಪಡಿಸುವವನಾಗಿದ್ದಾನೆ. ಎಂಟನೇದಾಗಿ, ಮಿಡತೆಗಳಿಂದ ಬಾಧೆ. ಐಗುಪ್ತದ ವ್ಯವಸಾಯಗಾರರು ಸೆತ್ ಎನ್ನುವ ದೇವರನ್ನ ಆರಾಧಿಸುವವರಾಗಿದ್ದರು. ಆದರೆ ಅವರ ದೇವರು ರೈತರ ಬೆಳೆಗಳನ್ನ ಕಾಪಾಡಲು ಸಾಧ್ಯವಾಗಲಿಲ್ಲ. ನಂತರ ಒಂಬತ್ತನೇದಾಗಿ, 3 ದಿನಗಳು ಕಾರ್ಗತ್ತಲುಂಟಾದದ್ದು. ಐಗುಪ್ತರಿಗೆ ಮುಖ್ಯ ದೇವರಾಗಿದ್ದ ರಾ ಅನ್ನುವ ಸೂರ್ಯ ದೇವನನ್ನ ಆರಾಧಿಸುವವರಾಗಿದ್ದರು. ಆದರೆ ಕತ್ತಲೆಯಲ್ಲಿದ್ದ ಐಗುಪ್ತ ಜನರಿಗೆ ಈ ಸೂರ್ಯ ದೇವನು ಬೆಳಕನ್ನು ನೀಡಲು ಸಾಧ್ಯವಾಗಲಿಲ್ಲ. ಆದರೆ ಇಸ್ರಾಯೇಲ್ ಜನಗಳು ಇದ್ದ ಸ್ಥಳದಲ್ಲಿ ಬೆಳಕಿತ್ತು. ಈ ನಿಮಿತ್ತವಾಗಿ ದೇವರು ನಾನೇ ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಎಂಬುದನ್ನು ತೋರ್ಪಡಿಸುವವನಾಗಿದ್ದಾನೆ. ಇಷ್ಟೆಲ್ಲ ಮಹತ್ ಕಾರ್ಯಗಳನ್ನು ನೋಡಿದಾಗಲೂ ಸಹ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು ಎಂಬುದಾಗಿ ತಿಳಿಸುತ್ತದೆ. ಹಾಗಾದರೆ ಫರೋಹನ ಹೃದಯವನ್ನ ಯಾರು ಕಠಿಣ ಮಾಡಿದರು? ಮೊದಲ 5 ಬಾಧೆಗಳಲ್ಲಿ ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡನು ಎಂಬುದಾಗಿ ತಿಳಿಸುತ್ತದೆ. ನಂತರದ ಬಾಧೆಗಳಲ್ಲಿ ಯೆಹೋವನು ಫರೋಹನ ಹೃದಯವನ್ನ ಕಠಿಣಪಡಿಸಿದನು ಎಂಬುದಾಗಿ ತಿಳಿಸುತ್ತದೆ. ಆದರೆ ದೇವರು ಮೊದಲು ಫರೋಹನಿಗೆ ದೇವರ ಕಾರ್ಯಗಳನ್ನು ನೋಡಿ ಮನ ತಿರುಗುತ್ತಾನೆಂಬ ಎಲ್ಲಾ ರೀತಿಯ ನಿರೀಕ್ಷೆಯಿಂದ ಎಲ್ಲಾ ಅವಕಾಶಗಳನ್ನು ನೀಡುವವನಾಗಿದ್ದಾನೆ. ಆದರೆ ಫರೋಹನು ದೇವರು ನೀಡಿದ ಕೃಪೆಯ ಅವಕಾಶವನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಹೃದಯವನ್ನ ತಾನೇ ಕಠಿಣ ಮಾಡಿಕೊಳ್ಳುವವನಾಗಿದ್ದಾನೆ. ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆತನ ಪ್ರೀತಿಯನ್ನ ಅರಿತುಕೊಂಡು ಯಾರೆಲ್ಲ ಮನ ತಿರುಗುವವರಾಗಿದ್ದಾರೋ ಅವರಿಗೆ ತನ್ನ ಕೃಪೆಯನ್ನ ತೋರಿಸುವವನಾಗಿದ್ದಾನೆ. ಆದರೆ ಯಾರೆಲ್ಲ ಆತನ ಪ್ರೀತಿಯನ್ನ ಅರಿತುಕೊಳ್ಳದೆ ಅವರ ಹೃದಯವನ್ನ ಕಠಿಣ ಮಾಡಿಕೊಳ್ಳುವವರಾಗಿದ್ದಾರೋ ಅವರನ್ನ ಶಿಕ್ಷಿಸುವವನಾಗಿದ್ದಾನೆ. ಆದ್ದರಿಂದಲೇ ದೇವರು ತನ್ನ ಪ್ರೀತಿಯ ನಿಮಿತ್ತವಾಗಿ ಆ ಆಯ್ಕೆ ಸ್ವತಂತ್ರವನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ನೀಡುವವನಾಗಿದ್ದಾನೆ. ಆದುದರಿಂದ ದೇವರು ನಮಗೆ ನೀಡಿರುವಂತಹ ಈ ಕೃಪೆ ಕಾಲದಲ್ಲಿ ಆತನ ಪ್ರೀತಿಯನ್ನ ಅರಿತುಕೊಂಡು ಮನ ತಿರುಗಿ ಬರುವಂತಹ ಉಪದ್ರವಗಳಿಂದ ತಪ್ಪಿಸಿಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀನು ಸರ್ವಶಕ್ತ ದೇವನಾಗಿದ್ದೀಯ ಸ್ವಾಮಿ. ನಿನ್ನ ಪ್ರೀತಿಯನ್ನು ಅರಿತುಕೊಂಡು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕಾಗಿ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.